ಎಲ್ಲರಿಗೂ ನಮಸ್ಕಾರ. ಇವತ್ತು ಶೇರ್ ಮಾರ್ಕೆಟು ಏನಾಯಿತು ಅಂತ ನೋಡೋಣ. ಇವತ್ತು ಕೂಡ ಶೇರ್ ಮಾರ್ಕೆಟು ಗ್ರೀನಲ್ಲೇ ಎಂಡ್ ಆಯಿತು, ಅಂದರೆ ಅಪ್ ಆಗಿದೆ. ನೋಡಿ, ನಿಫ್ಟಿಯನ್ನು ತಗೊಂಡಿದ್ದೀನಿ, 0.90% ಅಪ್ ಆಗಿದೆ. 123 ಪಾಯಿಂಟ್ಸ್ ಅಪ್ ಆಗಿದೆ. 123.95 ಅಂದರೆ 124 ಪಾಯಿಂಟ್ಸಿಗೆ ಹತ್ತಿರ. ಓಪನ್ 13,815.15ಗೆ ಓಪನ್ ಆಗಿತ್ತು. 13,885.30 ತನಕ ಹೋಗಿತ್ತು. ಅದೇ ರೀತಿ 13,811.55 ತನಕ ಬಂದಿತ್ತು. ಆದರೆ 13,873.20ಗೆ ಕ್ಲೋಸ್ ಆಗಿದೆ. ರೀತಿ ಇದು ಯು ಎಸ್ ಪ್ರೆಸಿಡೆಂಟು ಒಂದು ಸ್ಟಿಮ್ಯುಲಸ್ ಪ್ಯಾಕೇಜಿಗೆ, ಕೋವಿಡ್ಗೋಸ್ಕರ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜಿಗೆ ಸೈನ್ ಹಾಕ್ತಾರೆ. ಹಾಗಾಗಿ ಒಪ್ಪಿಗೆಯನ್ನು ಕೊಡ್ತಾರೆ. ಹಾಗಾಗಿ ಇದು ಒಳ್ಳೆ ಮೊಮೆಂಟಮನ್ನು ತಂದಿದೆ ಅಂತ ಎಕ್ಸ್ಪರ್ಟ್ಸ್ಗಳು ಅಭಿಪ್ರಾಯಪಟ್ಟಿದ್ದಾರೆ. ಇದು ಇನ್ನೂ ಈ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಕೂಡ ಅವರ ಅಭಿಪ್ರಾಯ ಆಗಿದೆ. ನೀವು ಸೆನ್ಸೆಕ್ಸ್ ನೋಡೋದಾದರೆ ನೋಡಿ, 47,353.75ಗೆ ಎಂಡ್ ಆಗಿದೆ. 380 ಪಾಯಿಂಟ್ಸ್ ಅಪ್ ಆಗಿದೆ, 0.81%. ಇದೆ ಓಪನ್ 47,153.59, ಹೈ 47,406.72, ಲೋ 47,148.24. ಹಾಗಾಗಿ ಇದು ನೀವು ಇನ್ನು ಸ್ಟಾಕ್ಗಳನ್ನು ಸ್ಪೆಸಿಫಿಕ್ ಆಗಿ ನೋಡೋದಾದರೆ NSEಯಲ್ಲಿ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಂದ ತಗೊಂಡಿದ್ದು ರಿಪೋರ್ಟು. ಇಲ್ಲಿದೆ ನೋಡಿ, ಸನ್ ಫಾರ್ಮಾ, ಹಿಂದೂಸ್ತಾನ್ ಯೂನಿಲಿವರ್, ಸಿಪ್ಲಾ, ಶ್ರೀ ಸಿಮೆಂಟ್, ಬ್ರಿಟಾನಿಯಾ ಇವೆಲ್ಲ ಸ್ವಲ್ಪ ಲೋ ಆಗಿದೆ ನೋಡಿ. ಪರ್ಸೆಂಟೇಜ್ ಚೇಂಜು 0.43 ಚೇಂಜ್ ಆಗಿದೆ. ಇನ್ನು ನಿಮಗೆ JSW ಸ್ಟೀಲು, ಟಾಟಾ ಮೋಟಾರ್ಸು, SBI, ಟೈಟಾನ್, SBI ಲೈಫ್, HDFC ಲೈಫ್, L&T, ಗೇಲ್, ಇಂಡಸ್ಇಂಡ್ ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಸ್ಟೀಲ್, IOC, ಕೋಟಕ್ ಬ್ಯಾಂಕ್ ಇವೆಲ್ಲ ಗೇನ್ ಆಗಿದ್ದಾವೆ. ಈ ಥರ ಇದೆ. ಈ ಮೊಮೆಂಟಮ್ ಇನ್ನೂ ಕಂಟಿನ್ಯೂ ಆಗುತ್ತೆ ಅನ್ನೋದು ಹಲವು ತಜ್ಞರ ಅಭಿಪ್ರಾಯ. ಧನ್ಯವಾದಗಳು.